ಗೈಸ್, ಈ ಒಂದು ಸಿನಿಮಾನ ನೋಡಿ ಫೆಬ್ರವರಿ ಮಂತ್ ಅಲ್ಲಿ ಒಂದು ಹುಡುಗಿ ಸಿಕ್ಕಿಲ್ಲಪ್ಪ ಅಂದ್ರೂ ಪರವಾಗಿಲ್ಲ, ಇಂತ ಒಂದು ದೇವನಾದ್ರೂ ಸಿಗಂಗ್ ಮಾಡಪ್ಪ ಅಂತ ದೇವ್ರನ್ನ ನೀವು ಬೇಡ್ಕೊಂತೀರಾ. ಇದು ಫಾರ್ ಶೋರ್. ನಾನು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಹೇಳ್ತಾ ಇರೋದು. ಸಿನಿಮಾದ ಹೆಸರು ಸರ್ವಂ ಮಾಯಾ ಅಂತ. ಈ ಒಂದು ಸಿನಿಮಾ ನೋಡಿದ್ಮೇಲೆ ನನ್ಗೆ ಏನೇನ್ ಮಾಯ ಆಯ್ತು, ಏನ್ ಪ್ರತ್ಯಕ್ಷ ಆಯ್ತು ಎಲ್ಲಾನು ಕೂಡ ಓಪನ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ ನಾನು ಇದ್ದಿರೋ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ವಂ ಮಾಯಾ ಈ ಒಂದು ಸಿನಿಮಾನ ನಾನು ನೋಡಿದ್ದು ಜಿಯೋ ಹಾಟ್ ಸ್ಟಾರ್ ನಲ್ಲಿ ಪ್ರೆಸೆಂಟ್ ಸ್ಟ್ರೀಮ್ ಆಗ್ತಾ ಇದೆ. ನಮ್ಮ ಕನ್ನಡದಲ್ಲಿ ಡಬ್ಬಿಂಗ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡ್ರಿ. ಒಂದು ಕಾಮಿಡಿ ಹಾರರ್ ಸಿನಿಮಾನ ಮಿಸ್ ಮಾಡ್ಕೊಂಡಂತ ರಿಗ್ರೆಟ್ ನೀವು ಪಡ್ತೀರಾ. ಹಾರರ್ ಸಿನಿಮಾ ಅಂತ ಹೇಳ್ಬಿಟ್ಟು ಇದರಲ್ಲಿ ಹಾರರ್ ಸೀನ್ಸ್ ಗಳು ಏನ್ ಜಾಸ್ತಿ ಅಲ್ಲ, ಹಾರರ್ ಸೀನ್ಸ್ ಗಳೇ ಇಲ್ಲ ಸಿನಿಮಾದಲ್ಲಿ. ಎಲ್ಲ ಒಂದು ಪ್ಯೂರ್ ಕಾಮಿಡಿ ಎಮೋಷನ್ ಮೂವಿ ನೋಡ್ತಾ ಇದೀವೇನೋ ಅಂತ ಅನ್ಸುತ್ತೆ. ಇಂತ ಒಂದು ಸಿನಿಮಾನ ನಾವು ಹಿಂದೆ ನೋಡಿರ್ತೀವಿ, ಬಟ್ ಈಗ್ಲೂ ನೋಡ್ತಾ ಇದೀವಿ. ಬಟ್ ಆದ್ರೆ ಸಿನಿಮಾ ಏನಕ್ಕೆ ಇಷ್ಟ ಆಗ್ತಾ ಇದೆ ಅಂದ್ರೆ ಆ ಒಂದು ರೈಟಿಂಗು, ಆ ಒಂದು ಎಕ್ಸಿಕ್ಯೂಷನ್, ಆ ಒಂದು ಪ್ರೆಸೆಂಟೇಷನ್ ಅಷ್ಟೇ ಬ್ರಿಲಿಯಂಟ್ ಆಗಿದೆ. ಆ ಒಂದು ಫ್ಯಾಕ್ಟರ್ ನಮ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ. ನಿಮ್ಗೂ ಕೂಡ ಈ ಒಂದು ಸಿನಿಮಾ ಇಷ್ಟ ಆಗುತ್ತೆ ಖಂಡಿತ. ಸಿನಿಮಾನ ನೋಡಿ ಬೇಕಾದ್ರೆ ಆಮೇಲಿಂದ ಬಂದ್ಬಿಟ್ಟು ರಿವ್ಯೂನ ಬೇಕಾದ್ರೆ ಕಂಟಿನ್ಯೂ ಮಾಡಿ. ಈ ಒಂದು ಸಿನಿಮಾನ ಬರ್ದು ಡೈರೆಕ್ಷನ್ ನ ಮಾಡಿರೋದು ಅಖಿಲ್ ಸತ್ಯನ್ ಅಂತ. ನಿಜವಾಗ್ಲೂ ವಂಡರ್ಫುಲ್ ವರ್ಕ್ ಸರ್. ಬ್ರಿಲಿಯಂಟ್ ರೈಟಿಂಗು ಅದು ಮಾತ್ರ ನನ್ಗೆ ತುಂಬಾ ಇಂಪ್ರೆಸ್ ಮಾಡ್ತು. ಅಷ್ಟೆಲ್ಲ ಈ ಸಿನಿಮಾದಲ್ಲಿರೋ ಸಾಂಗ್ಗಳು ಕೂಡ ತುಂಬಾ ಇಂಪ್ರೆಸ್ ಮಾಡ್ತು ನನ್ನ. ಹಂಗಂತ ಮೈನಸ್ ಇಲ್ಲ ಅಂತ ಅಲ್ಲ, ಬಟ್ ಮೈನಸ್ಗಳು ಅಷ್ಟೊಂದು ಎದ್ದಕ್ ಕಾಣಲ್ಲ. ಮಲಯಾಳಂ ಸಿನಿಮಾಗಳು ಮತ್ತೆ ಏನಕ್ಕೆ ಇಷ್ಟ ಆಗ್ತಾ ಇದಾವೆ ಅಂದ್ರೆ ಈ ಒಂದು ಫ್ಯಾಕ್ಟರ್ಸ್ಗೆನೆ. ಬಜೆಟ್ ನ ತುಂಬಾ ಕಡಿಮೆಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲೂ ಕೂಡ ಅದೇ ಆಗಿರೋದು. ಅಷ್ಟೇ ಸ್ಟ್ರಾಂಗ್ ಆಗಿ ಒಂದು ಒಳ್ಳೆ ಸ್ಟೇಜ್ ನ ಬಿಲ್ಡ್ ಮಾಡ್ಕೊಂಡು ಈ ಒಂದು ಸಿನಿಮಾನ ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ಸ್ಟಾರ್ಟಿಂಗ್ ಒಂದ್ ಅರ್ಧ ಗಂಟೆ ಆಕ್ಚುಲ್ ಸ್ಟೋರಿಗೆ ಬರೋದಿಲ್ಲ, ಬಟ್ ಆ ಒಂದು ಸೀನ್ಸ್ ಅಲ್ಲಿರೋ ಕಾಮಿಡಿಗಳು ನಮ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಸ್ತವೆ. ಬಟ್ ಆಮೇಲಿಂದ ಆ ಒಂದು ಮಾಯಾ ಕ್ಯಾರೆಕ್ಟರ್ ಅಂದ್ರೆ ಬಿಲ್ಲಿಲ್ಲು ಸಮಥಿಂಗ್ ಏನೋ ಬರುತ್ತೆ, ಆ ಒಂದು ಕ್ಯಾರೆಕ್ಟರ್ ಬಂದಿದ್ದಾದ್ಮೇಲೆ ಸಿನಿಮಾದ ಒಂದು ಎಮೋಷನ್ ಹಿಂಗೆ ರೈಸ್ ಆಗುತ್ತೆ. ಸಿನಿಮಾ ನನಗ್ ಮಾತ್ರ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಕೂಡ ಒಂದ್ ಒಳ್ಳೆ ಟೈಮ್ ಪಾಸ್ ಮೂವಿನ ನೋಡ್ಬೇಕು ಅಂತಿದ್ರೆ, ಅದು ನಮ್ಮ ಕನ್ನಡದಲ್ಲಿ ಒಳ್ಳೆ ಡಬ್ಬಿಂಗ್ ಕ್ವಾಲಿಟಿಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಈ ಒಂದು ಸಿನಿಮಾನ ಹೋಗಿ ಹಾಟ್ ಸ್ಟಾರ್ ಅಲ್ಲಿ ಇದೆ ನೋಡಿ, ಗ್ಯಾರಂಟಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಈ ಒಂದು ಸಿನಿಮಾದ ಹೀರೋ ಬಂದ್ಬಿಟ್ಟು ನವೀನ್ ಪೊಲಿ ಅವರು. ಇವರು ಮಲಯಾಳಂ ಅಲ್ಲಿ ಒಂದ್ ಒಳ್ಳೆ ಸ್ಟಾರು. ಅವ್ರ ಕಡೆಯಿಂದ ಒಂದ್ ಒಳ್ಳೆ ಸಿನಿಮಾನೇ ಬಂತು ಅಂತ ನಾನ್ ಹೇಳ್ಬೋದು. ಇನ್ನು ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರೋ ಆಕ್ಟರ್ ರಿಯಾ ಶೈಬು ಅಂತ ಇದ್ದಾರೆ. ನಿಜವಾಗ್ಲೂ ಆ ಒಂದು ಮಾಯಾ ಕ್ಯಾರೆಕ್ಟರ್ ಅಲ್ಲಿ ಎಲ್ಲರಿಗೂ ಕೂಡ ತುಂಬಾ ಕ್ಯೂಟ್ ಆಗಿ ಇಷ್ಟ ಆಗೋಗ್ತಾರೆ. ನನ್ಗೂ ಕೂಡ ಈ ಒಂದು ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಈ ಒಂದು ಕ್ಯಾರೆಕ್ಟರ್ ಮೇಲೆ ಹೋಲ್ ಸಿನಿಮಾದ ಎಮೋಷನ್ ಕನೆಕ್ಟ್ ಆಯ್ತೇನೋ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗೆ ಈ ಒಂದು ಕ್ಯಾರೆಕ್ಟರ್ ನ ಡಿಸೈನ್ ಮಾಡ್ಕೊಂಡಿದ್ದಾರೆ. ಪ್ರೀತಿ ಮುಕುಂದನ್ ಈ ಒಂದು ಸಿನಿಮಾದಲ್ಲಿ ಸಂಧ್ಯಾ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ರೆ ಬರೋ ಕಡಿಮೆ ಟೈಮ್ ಅಲ್ಲಿ ಆದ್ರೂ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಬಿದ್ದಿದೆ ಅಂತ ಹೇಳ್ಬೋದು. ಇನ್ನು ಪ್ರಿಯಾ ವಾರಿಯರ್ಗೆ ಒಂದು ಸೀನ್ ಅಲ್ಲಿ ಅಷ್ಟೇ ಬಂದ್ ಹೋಗ್ತಾರೆ. ಆ ಒಂದು ಕ್ಯಾರೆಕ್ಟರ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ಸಿದ್ರು ಓಕೆನೆ. ಇನ್ನು ಬೇರೆ ಕ್ಯಾರೆಕ್ಟರ್ ಅಂದ್ರೆ ಇದರಲ್ಲಿ ಇಂದು ಅಂದ್ರೆ ನವೀನ್ ಪೊಲಿ ಅವರು ಮಾಡಿರೋ ಕ್ಯಾರೆಕ್ಟರ್, ಈ ಒಂದು ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಬಿದ್ದಿದೆ. ಆ ಒಂದು ಡಿಸೆನ್ಸಿ, ಇನೋಸೆನ್ಸಿನ ತುಂಬಾ ಚೆನ್ನಾಗಿ ಹೋಲ್ ಸಿನಿಮಾದಲ್ಲಿ ಅವರು ಕ್ಯಾರಿ ಮಾಡಿದ್ದಾರೆ. ಇನ್ನು ಅವರ ತಂದೆ ಕ್ಯಾರೆಕ್ಟರ್ಗೂ ಕೂಡ ಒಂದ್ ಒಳ್ಳೆ ಡೆಪ್ತ್ ಇದೆ. ಅವರ ದೊಡ್ಡಪ್ಪನ ಕ್ಯಾರೆಕ್ಟರ್ ಮತ್ತೆ ಅವರ ಫ್ರೆಂಡ್ ಕ್ಯಾರೆಕ್ಟರ್ ಅವೆಲ್ಲಾನು ಕೂಡ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಬಟ್ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ಸೆಟಪ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಂತಾರೆ. ಬಟ್ ಆ ಒಂದು ಟೈಮ್ ಅಲ್ಲಿ ಹಾರರ್ ಎಲಿಮೆಂಟ್ಸ್ ನ ಮತ್ತೆ ಕಾಮಿಡಿ ಎಲಿಮೆಂಟ್ಸ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇದೊಂದು ಕಾಮಿಡಿ ಹಾರರ್ ಮೂವಿ, ಬಟ್ ಇದ್ರಲ್ಲಿ ಹಾರರ್ ಸೀನ್ಸ್ ಗಳೇನು ಅಷ್ಟೊಂದು ಇರೋದಿಲ್ಲ. ಸಿನಿಮಾನ ನೀವು ಆರಾಮಾಗೆ ಯಾವುದೇ ಭಯ ಇಲ್ದಂಗೆ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ಆಗಿ ನೋಡ್ಬೋದು. ಇದು ನಾನ್ ನಿಮ್ಗೆ ಮಾಡ್ತಿರೋ ಸ್ಟ್ರಾಂಗ್ ರೆಕಮೆಂಡೇಶನ್. ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ. ಸಿನಿಮಾ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ನ ಮಾಡಿ. IMDb ನಲ್ಲೂ ಕೂಡ 7.9 ಸಮಥಿಂಗ್ ಏನೋ ರೇಟಿಂಗ್ ಇದೆ ಈ ಒಂದು ಸಿನಿಮಾಗೆ. ಗ್ಯಾರಂಟಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ. ನನ್ನ ಕಡೆಯಿಂದ ಇವತ್ತಿನ ಒಂದೊಳ್ಳೆ ಸಿನಿಮಾದ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆ ಅಂದ್ಕೊಂಡಿದ್ದೀನಿ. ಸಿನಿಮಾ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ನ ಮಾಡಿ. ನಾನ್ ನಿಮ್ಗೆ ಆಸ್ ಯೂಶುವಲ್ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.